ನಮಸ್ಕಾರ, ನನ್ನ ಹೆಸರು 1 guy 23 horses and this is the greatest time ever to be alive. ಸೊ ಸಮಯ ಬಂದು ಶಾರ್ಪ್ 5:15 ಇವಾಗ. ರಚಿತ್ ಮುಂದೆ ಇನ್ನೊಂದು ಬೈಕಲ್ಲಿದ್ದಾನೆ ಆ್ಯಂಡ್ ನಾನು ಮತ್ತು ನಮ್ಮ ಗುರುಜಿ ಡಾಮಿನಾರಲ್ಲಿದ್ದೀವಿ. ವ್ಯೂ ನೋಡಿ ಗೈಸ್, ಮುಂದೆ ಯು ಕ್ಯಾನ್ ಆಲ್ರೆಡಿ ಸಿ ಫಾಗ್ ಕವರ್ಡ್ ಪೀಕ್ಸ್. ಸಖತ್ತಾಗಿದೆ ಮಾತ್ರ. ತುಂಬ ಚಳಿ ಇಲ್ಲ, ನಾವು ಆ್ಯಕ್ಚುಲಿ ಜಾಸ್ತಿ ಚಳಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಓ ಮೈ ಗಾಡ್, ಲುಕ್ ಎಟ್ ದ್ಯಾಟ್ ಪೀಕ್. ವಾವ್, ಕ್ರೇಜಿ. ಬೆಂಗಳೂರು ಸುತ್ತಮುತ್ತನೇ ಏನು ಸಕ್ಕತ್ತಾಗಿರೋ ಜಾಗಗಳಿವೆ, ನಾವೆಲ್ಲೆಲ್ಲೋ ಹೋಗ್ತೀವಿ. ಸೊ ಮಾಗಡಿ ರೋಡಲ್ಲೇ ಸುಮಾರು ಒಂದು 20-30 ಕಿಲೋಮೀಟರ್ಸ್ ಬಂದಿದ್ದೀವಿ. ತಿನ್ನೋಕ್ಕೆ ಏನಾದರೂ ಹುಡುಕ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ ಸಿಕ್ಕಾಪಟ್ಟೆ, ಬೆಳಗ್ಗೆ ಬೇಗದಿರೋದಲ್ವಾ. ಸೊ ನೋಡೋಣ ಬನ್ನಿ ಏನು ಸಿಗುತ್ತೆ ಅಂತ. ಸೊ ಜಸ್ಟ್ ಒಂದು ಸ್ಮಾಲ್ ಪಿಟ್ ಸ್ಟಾಪ್ಗೆ ಇಲ್ಲಿ ಹೋಟೆಲ್ ಉಡುಪಿ ಉಪಹಾರ ಅಂತಿದೆ, ಅಲ್ಲಿದ್ವಿ. ಬಟ್ ತಿಂಡಿ ಸಿಕ್ಕಲಿಲ್ಲ, ಇನ್ನು ಲೇಟ್ ಆಗುತ್ತಂತೆ. ಸೊ ಜಸ್ಟ್ ಒಂದು ಕಾಫಿ ಕುಡಿದ್ಬಿಟ್ಟು ವಿ ಆರ್ ಕಂಟಿನ್ಯೂಯಿಂಗ್ ಅವರ್ ಜರ್ನಿ. ಮಂತ, ಪ್ಲೀಸ್ ಡೂ ದಿ ಆನರ್ಸ್. ಪ್ಲೀಸ್ ಡೂ ದಿ ಆನರ್ಸ್. ಸೊ ಮಂತ ಇದೇನೇನೋ ಹಾಕಿಸ್ಕೊಂಡಿದ್ದಾನೆ ಡಾಮಿನಾರ್ಗೆ. ನಾವು ಏರೋಪ್ಲೇನ್ ಥರ ಇರಲಿ ಅಂತ, ಯಾಕೆಂದರೆ ಇವತ್ತಿನ ಫುಲ್ ವ್ಲಾಗ್ ಇಸ್ ಅಬೌಟ್ ಫ್ಲೈಟ್ ಅಲ್ವಾ. ಸೊ ಫುಲ್ ಫ್ಲೈಟ್ ಫೀಲ್ಸಲ್ಲಿರೋಣ ಅಂತ. ಲೆಟ್ಸ್ ಗೋ. ಸೊ ಬೇಸಿಕ್ಲಿ ನಾವು ಹುತ್ರಿದುರ್ಗ ಹೋಗಿದ್ವಲ್ಲ, ಅದೇ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ನೀವೇನಾದರೂ ವೀಡಿಯೋ ನೋಡಿರ್ಬೋದು. ಈ ಕಡೆ ಒಂದು ಕ್ರೇಜಿ ಸನ್ರೈಸ್ ವ್ಯೂ ಕಾಣಿಸಿತ್ತು ನಮಗೆ. ಇವತ್ತು ಸ್ವಲ್ಪ ಲೇಟ್ ಆಗಿದೆ ಆ್ಯಕ್ಚುಲಿ, ಬಟ್ ದ ರೋಡ್ ಸ್ಟಿಲ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಇಟ್ ವಾಸ್ ದಟ್ ಡೇ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಲಿಂಕ್ ಮಾಡಿರ್ತೀನಿ, ಆ ವಿಡಿಯೋನ ನೋಡೋದನ್ನು ಮರಿಬೇಡಿ. ಸೊ ನಾವು ಸ್ಟೇಟ್ ಹೈವೇನ ಬಿಟ್ಟು ಇವಾಗ ಡಿಸ್ಟ್ರಿಕ್ಟ್ ರೋಡ್ಸ್ಗೆ ಎಂಟರ್ ಆಗಿದ್ದೀವಿ. ಸೊ ನಾವು ಹುತ್ರಿದುರ್ಗಗೆ ಎಲ್ಲಿ ತಿರುಕೋತೀವೋ ಎಕ್ಸಾಕ್ಟ್ಲಿ ಅದೇ ರೋಡ್ಗೆ ಬರಬೇಕು. ಸೊ ಆಲ್ಮೋಸ್ಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಹುತ್ರಿದುರ್ಗನಲ್ಲಿ ಸನ್ರೈಸ್ ನೋಡಿ, ಆಮೇಲೆ ಶಂಕರೇಶ್ವರ ಬೆಟ್ಟನೂ ನೋಡ್ಬೋದು, ಯಾಕಂದರೆ ಹತ್ತಿರ ಇದೆ. ಸೊ ಆ್ಯಕ್ಚುಲಿ ಈ ರೋಡಲ್ಲೇ ಇನ್ನೂ ಒಂದು 30 ಕಿಲೋಮೀಟರ್ಸ್ ಮುಂದೆ ಹೋದರೆ ಶಂಕರೇಶ್ವರ ಬೆಟ್ಟ. ಹುತ್ರಿದುರ್ಗ ಇಲ್ಲೇ ತುಂಬ ಹತ್ತಿರ, ಇನ್ನೇನು ಒಂದು ಸ್ವಲ್ಪ ದೂರ ಮುಂದೆ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ರೋಡ್ ಮಾಡ್ತಾ ಇದ್ದಾರೆ, ಇಟ್ ಇಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್. ಆ್ಯಂಡ್ ಮಳೆ ಬಂದಿರೋದ್ರಿಂದ ಸ್ವಲ್ಪ ಸ್ಲಶಿ ಆಗಿದೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ತಾ ಇದ್ದೀನಿ, ಯಾಕೆಂದರೆ ಹಿಂದೆ ಮಂತಾನು ಕೂತಿದ್ದಾನೆ. ಆ್ಯಂಡ್ ದ ಟಯರ್ಸ್ ಆರ್ ಲೂಸಿಂಗ್ ಅ ಲಿಟಲ್ ಬಿಟ್ ಆಫ್ ಗ್ರಿಪ್. ಸೊ ಈ ಥರ ಜಾಗದಲ್ಲಿ ಹೆವಿ ಸ್ಲೋ ಮಾಡಬೇಕು, ಇಲ್ಲಾದರೆ ಪಕ್ಕ ದಬಾಕೊಳ್ಳೋದು ಗ್ಯಾರಂಟಿ. ನಿಧಾನಕ್ಕೆ ಹೋಗೋಣ. ಸೊ ನಾವು ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಬಂದರೆ ಅಲ್ಲಿ ಒಂದು ಆಫ್ ರೋಡ್ ದಾರಿ ತೋರಿಸುತ್ತೆ, ಅಲ್ಲಿ ಹೋದರೆ ಹೋಗೋಕ್ಕಾಗಲ್ಲ. ಸೊ ನೆಕ್ಸ್ಟು ಇನ್ನು ಸ್ಟ್ರೈಟ್ ಹೋಗ್ಬಿಟ್ಟು ಯಾವ ಒಂದು ಸಣ್ಣ ರೋಡ್ ಸಿಗುತ್ತೋ ಅಲ್ಲಿ ನಾವು ರೈಟ್ ತಿರ್ಕೋಬೇಕಾಗುತ್ತೆ. ನೋಡಿ ಈ ಥರ ಒಂದು ಟಾರ್ ರೋಡ್ ಸಿಗುತ್ತೆ ಗೂಗಲಲ್ಲಿ, ಎಲ್ಲಿ ತೋರಿಸುತ್ತೋ ಅದಾದ ತಕ್ಷಣ ಇಲ್ಲಿ ಸ್ಟ್ರೈಟ್ ಹೋಗಬೇಕು. ಆಹಾ, ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ, ಇಲ್ಲಿ ಸಾಕಾಗಿದೆ ಮಾತ್ರ. ಸೊ ಇದೇ ಶಂಕರೇಶ್ವರ ಬೆಟ್ಟ.
ಅಲ್ಲಿ ದೇವಸ್ಥಾನ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗಬೇಕು ಇವಾಗ. ಯಾರಾದರೂ ಕಾಣಿಸ್ತಿದ್ದಾರ ಜನ? ಯಾರು ಅಷ್ಟೊಂದೇನು ಕಾಣಿಸ್ತಿಲ್ಲ. ನೋಡೋಣ ಬನ್ನಿ. ಸೊ ಹತ್ಕೊಂಡು ಹೋಗೋಕ್ಕೂ ದಾರಿ ಇದೆ, ಮೆಟ್ಲು ಥರ ಮಾಡಿದ್ದಾರೆ, ಅಂದರೆ ಬಂಡೆಲ್ಲೇ ಕೊರೆದಿದ್ದಾರೆ ಮೆಟ್ಲು ಥರ. ಬೈಕಲ್ಲಿ ಕೂಡ ಹೋಗ್ಬೋದು. ಇದೊಂಥರ ಸಖತ್ತಾಗಿ ಕಾಣಿಸ್ತಿದೆ, ಮಳೆ ಬಂದಿರೋದ್ರಿಂದ ಒದ್ದೆ ಆಗಿದೆ. ಸೊ ಒಂಥರ ಪ್ಯಾಟರ್ನ್ಸ್ ಫಾರ್ಮ್ ಆಗಿದೆ, ನೀರು ಎಲ್ಲೆಲ್ಲಿ ಹರಿದಿದೆಯೋ ನೋಡೋಕ್ಕೆ ಸಖತ್ತಾಗಿದೆ. ಪ್ಲಸ್ ಮೋಡ ಕೂಡ ಅಷ್ಟೇ, ಇಲ್ಲಿ ತುಂಬ ಲೋ ಲೆವೆಲಲ್ಲಿದೆ, ಚೆನ್ನಾಗಿದೆ ನೋಡೋಕ್ಕೆ. ಸೊ ಸ್ವಲ್ಪ ದೂರ ರೋಡ್ ಆದಮೇಲೆ ಬಂಡೆ ಮೇಲೆ ಹತ್ತಿಸ್ಕೊಂಡು ಹೋಗಬೇಕು. ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ, ಯಾಕೆಂದರೆ ಜಾರ ಸಾಧ್ಯತೆಗಳಿರುತ್ತೆ ತುಂಬ. ಸ್ವಲ್ಪ ನಿಧಾನಕ್ಕೆ ಹೋಗೋಣ ಇವಾಗ, ಏನು ಅರ್ಜೆಂಟ್ ಏನಿಲ್ಲ, ಪೀಸಾಗಿದೆ. ಇದು ವೆದರದ್ದು ಕೂಡ ತುಂಬ ಚೆನ್ನಾಗಿದೆ, ಸನ್ನಿ ಏನಿಲ್ಲ. ಸೊ ಬಿಸಿಲಾಗಿ ಹೋಗುತ್ತಪ್ಪ ಬೇಗ ಹೋಗಬೇಕು ಅನ್ನೋ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಸಿಕ್ಕಾಬಟ್ಟೆ ಏನು ಜಾರ್ತಾ ಇಲ್ಲ, ಆರಾಮಾಗಿ ಹತ್ತಿಸ್ಬೋದು. ರಚಿತ್ ಹತ್ರ ಆಫ್ ರೋಡ್ ಟೈರ್ಸ್ ಇದೆ, ಸೊ ಆಬ್ವಿಯಸ್ಲಿ ಅವನಿಗೆ ಒಳ್ಳೆ ಗ್ರಿಪ್ ಸಿಗ್ತಾ ಇರುತ್ತೆ ಇಲ್ಲಿಗಿಂತ. ಸಾಕಾಗಿದೆ ಲೆಫ್ಟ್ ಸೈಡ್ ವ್ಯೂ ಮಾತ್ರ. ಇವಾಗ ತಿರ್ಗೋಕ್ಕಾಗಲ್ಲ, 2 ನಿಮಿಷ ಹತ್ತಿಸ್ಬಿಟ್ಟು ಒಟ್ಟಿಗೆ ನಿಮಗೆ ತೋರಿಸ್ತೀನಿ. ಫ್ಯಾನ್ ಆನ್ ಆಯಿತು ಡಾಮಿನಾರ್ದು. ಸಖತ್ತಾಗಿದೆ ಅಲ್ವಾ ಮಂತ? ಇಲ್ಲಿ ಸ್ವಲ್ಪ ಹುಲ್ ಮಧ್ಯಾಹ್ನ ಹೋಗಬೇಕು, ಸಾಕಾಗಿದೆ. ವಾವ್, ನೈಸ್. ನೋಡಿ ರಚಿತ್ ಫುಲ್ ಜೋಶಲ್ಲಿ ನಿಂತ್ಕೊಂಡು ಓಡಿಸ್ತಾ ಇದ್ದಾನೆ. ವಾವ್, ನೈಸ್. ಇಲ್ಲಿ ಯಾವುದೋ ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಪ್ಲ್ಯಾಂಟ್ ಕಾಣಿಸ್ತಿದೆ, ಸಖತ್ ಯೂನೀಕ್ ಆಗಿದೆ ನೋಡೋಕ್ಕೆ. ಇದ್ರ ಶೇಪು, ಲೀವ್ಸ್ ಶೇಪ್ ಎಲ್ಲ ಒಂಥರ ಸಖತ್ತಾಗಿದೆ. ಅಂದರೆ ದೂರದಿಂದ ನೋಡಿದ್ರೆ ಒಂಥರ ಕ್ಯಾಕ್ಟಸ್ ಥರ ಕಾಣಿಸುತ್ತೆ, ಬಟ್ ಕ್ಯಾಕ್ಟಸ್ ಅಲ್ಲ ಅದು. ಇಲ್ಲಾಗಲೇ ಒಂದಿಬ್ಬರು ಜನ ಬೈಕ್ ಪಾರ್ಕ್ ಮಾಡಿದ್ದಾರೆ, ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಓಹ್, ಏನು ಸೈಕಾಗಿದೆ ಗುರು ಇದು, ನೆಕ್ಸ್ಟ್ ಲೆವೆಲ್ ಮ್ಯಾನ್, ನೆಕ್ಸ್ಟ್ ಲೆವೆಲ್ ವ್ಯೂ ನೋಡಿ ಗೈಸ್. ವಾವ್, ಸೂಪರ್ ಸೂಪರ್. ಡ್ಯಾನ್ಸ್ ಮಾಡ್ತಾ ಇದ್ದಾನೆ ರಚಿತ್, ಫುಲ್ಲು ವ್ಯೂ ನೋಡಿ.
ಸೊ ಸುತ್ತಲೂ ತುಂಬ ಅಂದರೆ ತುಂಬ ಪಿಕಾಕ್ಸ್ಗಳಿವೆ. ಇಲ್ಲಿ ಸುಮ್ಮನೆ ಒಂದು 10 ನಿಮಿಷ ಕೂತಿದ್ರೆ ನಮಗೆ ಬರೀ ಪಿಕಾಕ್ ಸೌಂಡೇ ಕೇಳಿಸ್ತಾ ಇರುತ್ತೆ. ಇವಾಗ ಬೆಟ್ಟದ ಆ ಕಡೆ ಹೋಗೋಣ ಬನ್ನಿ. ಸೊ ಇಲ್ಲಿರೋ ದೇವಸ್ಥಾನ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಬನ್ನಿ ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ಆ ಕಡೆ ಒಂದು ಪೀಕ್ ಇದೆ, ಆ ಕಡೆ ಒಂದು ಪೀಕ್ ಇದೆ. ಅದು ಆ್ಯಕ್ಚುಲಿ ಫುಲ್ಲು ಫಾಗಲ್ಲಿ ಕವರ್ ಆಗಿತ್ತು, ಇವಾಗ ಓಪನ್ ಅಪ್ ಆಗಿದೆ. ಈ ಕಡೆ 2 ಕೆರೆಗಳು ಕಾಣಿಸ್ತಾ ಇವೆ. ಗೋಪ್ರೋನಲ್ಲಿ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಇಲ್ಲಿಂದ ಎಲೆಕ್ಟ್ರಿಸಿಟಿ ಲೈನ್ ಬಂದಿದೆ ದೇವಸ್ಥಾನಕ್ಕೆ. ಆ ಕಡೆ ಬ್ಯಾಕ್ಗ್ರೌಂಡಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತಿದೆ. ಆ್ಯಂಡ್ ದಟ್ ಈಸ್ ಆಲ್ಸೋ ಒನ್ ಪೀಕ್. ದೇರ್ ಇಸ್ ಒನ್ ಪೀಕ್ ದೇರ್ ಆಸ್ ವೆಲ್. ಕೇಳಿಸ್ತಿದೆ ಅನ್ಕೊತೀನಿ ಪೀಕಾಕ್ ಸೌಂಡ್ ನಿಮಗೆಲ್ಲರಿಗೂ. ಮ್ಯಾನ್, ವಾಟ್ ಎನ್ ಅಮೇಝಿಂಗ್ ವ್ಯೂ ದಿಸ್ ಇಸ್. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಜಾಗದಲ್ಲಿ. ಆ್ಯಂಡ್ ನೀವು ಸುತ್ತ ನೋಡ್ಬೋದು. ನಾವು 3 ಜನ ಬಿಟ್ಟರೆ ಇನ್ನೊಂದು ಬೈಕರ್ ಗ್ರೂಪ್ ಇದೆ 5 ಜನ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ ಇಡೀ ಜಾಗದಲ್ಲಿ. ಸುತ್ತಮುತ್ತ ಕಂಪ್ಲೀಟ್ ನೇಚರ್ ವಿತ್ ಸೌಂಡ್ ಆಫ್ ಪೀಕಾಕ್. ದಿಸ್ ಇಸ್ ಸೀರಿಯಸ್ಲಿ ಅಮೇಝಿಂಗ್. ಪ್ಲಸ್ ಇನ್ನೊಂದು ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಒಂದೇ ಒಂದು ಚೂರು ಕೂಡ ನಿಮಗೆಲ್ಲೂ ಪ್ಲ್ಯಾಸ್ಟಿಕ್ ಆಗಲಿ ವೇಸ್ಟ್ ಆಗಲಿ ಏನೂ ಸಿಗಲ್ಲ. ಸೊ ದಯವಿಟ್ಟು ಈ ಜಾಗಕ್ಕೆ ಬಂದರೆ ಈ ಪ್ಲೇಸ್ನ ಇದೇ ಥರ ಮೇಂಟೈನ್ ಮಾಡಿ. ನೀವೇನೇನು ತರ್ತೀರಾ ತಿಂತೀರಾ ಅದನ್ನು ವಾಪಸ್ ನೀವೇ ತೊಗೊಂಡೋಗಿ ಕರೆಕ್ಟ್ ಜಾಗದಲ್ಲಿ ಡಿಸ್ಪೋಸ್ ಮಾಡಿ. ಇಲ್ದೋದ್ರೆ ಈ ಥರ ಬ್ಯೂಟಿಫುಲ್ ಜಾಗ ಉಳ್ಕೊಂಡಿರಲ್ಲ. ನಾವೇ ಗಲೀಜು ಮಾಡಿದ್ರೆ ಇದನ್ನು ಬೇರೆಯವ್ರು ಯಾರು ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ this is a great place and we had a great time here.